ನ್ಯೂಸ್ 42 ಕನ್ನಡ. ನಮ್ಮ ಸರ್ಕಾರದಲ್ಲಿ ಒಂದಷ್ಟು ರಸ್ತೆ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗಿತ್ತು. ಇಲ್ಲಿಂದ ಮತ್ತು ಇದಕ್ಕೆ ಇವಾಗ ನಾವು ರಸ್ತೆ ಪೂಜೆ ಮಾಡಿ ಬಂದಿದ್ದೀವಿ. ಬೋವಳ್ಳಿಯಿಂದ ಸಿಂಗಾಜಿಪುರ ಬೋವಳ್ಳಿ ಮಧ್ಯೆ ರಸ್ತೆ ಹದಗೆಟ್ಟಿತ್ತು. ಅದಕ್ಕೆ ಇವತ್ತು ಪೂಜೆ ಮಾಡಿ ಬಂದ್ವಿ. ಸುಮಾರು 1.5 ಕೋಟಿ ರೂಪಾಯಿನ ಕಾಮಗಾರಿ ರಾಜು ಅಂತ ಕಾಂಟ್ರಾಕ್ಟರ್ಗೆ ಟೆಂಡರ್ ಆಗಿದೆ. ಈಗ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ತಾಲೂಕಿನಲ್ಲಿ ಹಲವಾರು ಪುರಾತನ ದೇವಾಲಯದ ಜೀರ್ಣೋದ್ಧಾರವನ್ನು ಇವಾಗ ಕೈಗೆತ್ತಿಕೊಂಡಿದ್ದೀವಿ. ಇದು ಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ ಸಿಂಗರಾಜಿಪುರಕ್ಕೆ ಬಹಳ ಪ್ರಸಿದ್ಧಿಯಾದಂಥ ದೇವಾಲಯ. ಇದನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡ್ತೀವಿ. ಸುಮಾರು 1 ಕೋಟಿ ರೂಪಾಯಿಂದ ಈಗ ಸರ್ಕಾರದ ಅನುದಾನನ ಇದಕ್ಕೆ ಹಾಕಿದ್ದೀವಿ. ಮತ್ತು ಸಾರ್ವಜನಿಕ ಸಹಭಾಗಿತ್ವ, ಊರಿನ ಸ್ಥಳೀಯ ಮುಖಂಡರುಗಳು ಒಂದಷ್ಟು ಹಣಕಾಸು ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತೀವಿ. ಅಂದಾಗೆ ಪುರಾಣ ಪ್ರಸಿದ್ಧ ಕೆಂಗಲ್ ದೇವಸ್ಥಾನವನ್ನು ಕೂಡ ನೆನ್ನೆ ತೀರ್ಮಾನ ಮಾಡಿದ್ದೀವಿ. ಒಂದು ರಾಜಗೋಪುರ ಸ್ಕೆಲಿಟನ್ ಥರ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದು ಭಾಳ ವರ್ಷಗಳಿಂದ. ಅದನ್ನು ನಮ್ಮ ಏನು ಶಾಸ್ತ್ರೋಕ್ತವಾಗಿ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಮತ್ತು ಕೆಂಗಲ್ ದೇವಸ್ಥಾನವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೋದಕ್ಕೆ ಸುಮಾರು 8-10 ಕೋಟಿ ರೂಪಾಯಿನ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಈಗಾಗಲೇ ಭಕ್ತಾದಿಗಳಿಂದ ಸಂಗ್ರಹ ಮಾಡಿದಂಥ ಹಣ ಈಗಾಗಲೇ 2-3 ಕೋಟಿ ರೂಪಾಯಿ ಅಲ್ಲಿದೆ ಇಲ್ಲಿ ಕೆಂಗಲಲ್ಲಿ. ಮಿಕ್ಕದ ಅನುದಾನವನ್ನು ಹೊಂದಾಣಿಕೆ ಮಾಡಿಕೊಂಡು ಭಾಳಷ್ಟು ಜನ ಭಕ್ತಾದಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಮುಖಾಂತರ ಅದನ್ನು ಕೂಡ ಡೆವಲಪ್ ಮಾಡ್ತೀವಿ. ಮತ್ತು ಪಕ್ಕದಲ್ಲಿ ಇವಾಗ ಮೊನ್ನೆ ಒಂದು ಟ್ರಸ್ಟ್ ಮಾಡಿದ್ದೀವಿ. ಅದು ಕೋಡಂಬಳ್ಳಿ ನನ್ನಲ್ಲಿ ಪುರಾಣ ಪ್ರಸಿದ್ಧವಾದಂಥ ಒಂದು ಈಶ್ವರನ ದೇವಸ್ಥಾನ ಇತ್ತು, ಮುರುಳೇಶ್ವರ ಅಂತೇಳಿ. ಅದನ್ನು ಹಿಂದೆ ನಮ್ಮ ಚನ್ನಪಟ್ಟಣವನ್ನು ಆಳ್ತಾ ಇದ್ದಂಥ ಯಾರವರು ತಿಮ್ಮಪ್ಪ ಅರಸು ಕಾಲದಲ್ಲಿ ನಿರ್ಮಾಣ ಆಗಿದ್ದು. ರಾಜಗೋಪುರ ಬಿದ್ದೋಗಿತ್ತು. ಅದಕ್ಕೆ ಸುಮಾರು 72 ಅಡಿ ಎತ್ತರದ ರಾಜಗೋಪುರ ನಿರ್ಮಾಣಕ್ಕೆ ಚಾಲನೆ ಮಾಡಿ ಟ್ರಸ್ಟ್ ಮಾಡಿದ್ದೀವಿ. ಅಲ್ಲೂ ಕೂಡ ಸರ್ಕಾರದಿಂದ 1 ಕೋಟಿ, ಮತ್ತು ಜನನೂ ಕೂಡ ಅಲ್ಲಿ ಎಲ್ಲ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ದೇವಸ್ಥಾನದ ರಾಜಗೋಪುರ ಕಟ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ಹೀಗೆ ಹಲವಾರು ಕಾಮಗಾರಿಗಳನ್ನು ಈ ಭಾಗದಲ್ಲಿ ಇವಾಗ ಕೈಗೊಂಡಿದ್ದೀವಿ. ನೀರಿನ ಬಗ್ಗೆ ಈ ಭಾಗದಲ್ಲಿ ಭಾಳ ನಮಗೆ ಡಿಮ್ಯಾಂಡ್ ಇತ್ತು, ಬೇಡಿಕೆ ಇತ್ತು. ಭಾಳಷ್ಟು ಜನ ನಮ್ಮ ರೈತ ಸಂಘದ ಮುಖಂಡರು ನೀರು ಬಿಡ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಈಗ ಚನ್ನಪಟ್ಟಣದ ನೀರಾವರಿನ ಡಿವೈಡ್ ಮಾಡಿದ್ದೀವಿ. ಮೊದಲು ಎಲ್ಲ ಮೋಟ್ರು ಸೇರಿ ಒಂದೊಂದೇ ಕಡೆ ನೀರು ಬಿಡ್ತಾಯಿತ್ತು. ಈಗ ಡಿವೈಡ್ ಮಾಡಿ ಸಿಂಗರಾಜಿಪುರ ಲೈನೇ ಬೇರೆ ಮಾಡಿದ್ದೀವಿ. ಆ ಕಡೆ ಮಳೂರು ಲೈನು ಮತ್ತು ಕಣ್ವಾಕೋಗು ಲೈನನ್ನು ಬೇರೆ ಮಾಡಿದ್ದೀವಿ. ಈ ಹೊಸ ಮೋಟ್ರನ್ನ ಎಲ್ಲ ಅಳವಡಿಸ್ತಾ ಇರೋದ್ರಿಂದ ಈಗ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು ವಾರದಲ್ಲಿ ಈ ಭಾಗಕ್ಕೆ ಎಲ್ಲ ನೀರು ಪ್ರಾರಂಭ ಆಗ್ತದೆ. ಈ ಭಾಗದಲ್ಲಿ ಭಾಳ ನೀರಿನ ಕೊರತೆ ಇತ್ತು, ಅಂತರ್ಜಲ ಕುಸಿದೋಗಿತ್ತು. ಅದನ್ನು ನಿವಾರಣೆ ಮಾಡೋ ದೃಷ್ಟಿಯಿಂದ ಇನ್ನೊಂದು 8 ದಿವಸದಲ್ಲಿ ಪ್ರಾರಂಭ ಮಾಡ್ತೀವಿ. ನಮಗೆ ಮಳೆ ಕೈ ಕೊಡ್ತಾ ಇದೆ. ರಾಜ್ಯದ ಬೇರೆ ಬೇರೆ ಪ್ರದೇಶದಲ್ಲಿ ಮಳೆ ಆದರೂ ಕೂಡ ನಮಗೆ ಮುಂಗಾರು ಒಳ ಪ್ರದೇಶಗಳಲ್ಲಿ ನಮಗೆ ಮಳೆ ಆಗ್ತಾ ಇಲ್ಲ. ಜನ ಆತಂಕದಲ್ಲಿದ್ದಾರೆ. ಹಾಗಾಗಿ ನಾವು ತ್ವರಿತವಾಗಿ ಈ ಎಲ್ಲ ಕಾಮಗಾರಿಗಳನ್ನು ಕೈಗೊಂಡು ನೀರು ಕೊಡೋ ಕೆಲಸವನ್ನು ಮಾಡ್ತೀವಿ. ನ್ಯೂಸ್ 42 ಕನ್ನಡ.